ಸರ್, ಇದು ಪ್ರೊಟೆಸ್ಟು ಇಡೀ ದೇಶಾದ್ಯಂತ ಒಂದೇ ಏಕಕಾಲಕ್ಕೆ ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ಮನ್ರೇಗಾ, ಮಹಾತ್ಮ ಗಾಂಧಿ ನರೇಗಾ ಸ್ಕೀಮನ್ನು, ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬದಲಾಯಿಸಿ VBG ಅಂತಕ್ಕಂಥ ಹೆಸರು ಮೇಲೆ ತೊಗೊಂಡು ಬಂದಿದ್ದಾರೆ. ವಿಕಸಿತ ಭಾರತ್ ಅಂತೇಳಿ ಅದ್ರ ಮೇಲೆ ತೊಗೊಂಡು ಬಂದಿದ್ದಾರೆ. ಆದರೆ ಒಂದು ನಾವು ಇಲ್ಲಿ ಸ್ಪಷ್ಟಪಡಿಸ್ತಕ್ಕಂಥದ್ದು ಏನಂತಂದರೆ, ಅವರು ದೇಶದ ಜನರಿಗೆ ಒಂದು ಸ್ಪಷ್ಟಪಡಿಸ್ಬೇಕಾಗಿದೆ. BJP ಅವರು ಮತ್ತು BJP ನೇತೃತ್ವದ ಕೇಂದ್ರ ಸರ್ಕಾರ ಇವತ್ತು ಮಹಾತ್ಮ ಗಾಂಧಿ ಅಂದರೆ ನಮಗೊಂದು ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧಗಳಿದ್ದಾವೆ. ಅವ್ರ ಬಗ್ಗೆ ಈ ದೇಶನ ಮಹಾತ್ಮ ಅಂತ ಒಪ್ಕೊಂಡಿದ್ದೀವಿ, ಫಾದರ್ ಆಫ್ ನೇಷನ್ ಅಂತ ಒಪ್ಕೊಂಡಿದ್ದೀವಿ. ಅಂಥ ಹೆಸರನ್ನ ತೆಗೆದುಬಿಟ್ಟು VBG ಅಂತ ಹೆಸರು ಇರ್ತಕ್ಕಂಥ ಅವಶ್ಯಕತೆ ಏನಿತ್ತು ಅನ್ನೋದು ನಮ್ಮ ಮೂಲ ಪ್ರಶ್ನೆ. ಯಾಕೆಂತಂದರೆ ಇವತ್ತು ಮಹಾತ್ಮ ಗಾಂಧಿ ಅವರು ಏನಿದ್ದಾರೆ, ಅವರು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನ ಸಮುದಾಯಗಳಿಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು, ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು. ಅವ್ರನ್ನ ತೆಗೆದು ಅವ್ರ ಹೆಸರನ್ನು ತೆಗಿತಕ್ಕಂಥ ಉದ್ದೇಶ ಏನಿತ್ತು ಅದನ್ನು ಮೋದಿ ಮತ್ತು ಅಮಿತ್ ಶಾ ಅವರು ಸ್ಪಷ್ಟಪಡಿಸ್ಬೇಕು. ಇದು ಮೂಲ ಕ್ವಶನ್ ಕಾಂಗ್ರೆಸ್ದು. ಎರಡನೇದಾಗಿ, ನಾವೇನು ಸರ್ಕಾರದಲ್ಲಿ ನಮ್ಮ 2005ರಲ್ಲಿ ಕಾಯ್ದೆ ಮಾಡಿದ್ರು, ಒಂದು 6 ಕಾಯ್ದೆಗಳು ಮಾಡಿದ್ರು ಈ ದೇಶದಲ್ಲಿ ಮನಮೋಹನ್ ಸಿಂಗ್ ಅವರು. ಅದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಒಂದು. ಇದರಿಂದ ಇವತ್ತು ದೇಶದಲ್ಲಿ ಎಲ್ಲ ಬಡವರಿಗೆ ಈ ಕೂಲಿ ಅಂದರೆ ಉದ್ಯೋಗ ಸಿಗ್ತಕ್ಕಂಥ ಕೂಲಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಸರ್ಕಾರದಿಂದನೇ ಮಾಡಿದ್ವಿ. ಇದು ಖಾತ್ರಿ ಯೋಜನೆ ಅಂತ, ಉದ್ಯೋಗ ಖಾತ್ರಿ ಯೋಜನೆ ಅಂತ, ಕನ್ಫರ್ಮೇಷನ್. ಇದರಿಂದ ಭಾಳಷ್ಟು ಬಡ ಜನರಿಗೆ ಅನುಕೂಲ ಆಗ್ತಾಯಿತ್ತು. ಅದ್ರ ಸಂಬಂಧ ನಾನು ಇಲ್ಲಿವರೆಗೂ ಇವರು ಕಾಯ್ದೆ ಮರುಜಾರಿ ಮಾಡೋದಕ್ಕಿಂತ ಮುಂಚಿತವಾಗಿ ಈ ದೇಶದಲ್ಲಿರ್ತಕ್ಕಂಥ 53% ಮಹಿಳೆಯರಿಗೆ ಇದರಿಂದ ಅನುಕೂಲ ಆಗಿದೆ. 53% ಈ ದೇಶದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಇದರಿಂದ ಅನುಕೂಲ ಆಗಿದೆ. ಸೊ ಒಂದನೇದು. ಎರಡನೇದು, 28% SC/ST ಜನರು ಇದರಿಂದ ಅಂದರೆ ಅನುಕೂಲತೆ ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ 50 ಲಕ್ಷ ಅಂಗವಿಕಲರು ಸಹ ಇದರಿಂದ ಬೆನಿಫಿಟ್ ತೊಗೊಂಡಿದ್ದಾರೆ. ಅಂದರೆ ಈ ಉದ್ಯೋಗ ಖಾತ್ರಿಯಿಂದ ಇದಕ್ಕೆ ಇನ್ನೊಂದು ಮಾತು ಹೇಳ್ತೀನಿ. 2013ರಲ್ಲಿ ವರ್ಲ್ಡ್ ಬ್ಯಾಂಕ್ ಇದನ್ನು ಒಪ್ಕೊಂಡಿದ್ದಾರೆ. ವರ್ಲ್ಡ್ ಬ್ಯಾಂಕ್ ಏನಿದೆ, ವಿಶ್ವ ಬ್ಯಾಂಕು ಇದನ್ನು ಒಪ್ಕೊಂಡಿದ್ದಾರೆ, ಇದಿರಬೇಕಂತೇಳಿ. ಇದರಿಂದ GDP ಲೆವೆಲ್ ಸಹ ಜಾಸ್ತಿ ಆಗಿದೆ. ಯಾವಾಗ ಬಡವರ ಅಕೌಂಟಿಗೆ ದುಡ್ಡು ಹೋಗುತ್ತೆ, ಆ ದುಡ್ಡು ಮತ್ತೆ ಅದನ್ನು ಮಾರ್ಕೆಟಿಗೆ ಬರುತ್ತೆ, ಸರ್ಕ್ಯುಲೇಷನ್ ಆಗ್ತದೆ. ಈ ಸರ್ಕ್ಯುಲೇಷನ್ ಆಗೋದ್ರಿಂದ ನಮ್ಮ ದೇಶದ GDP ಸಹ ಜಾಸ್ತಿ ಆಗ್ತಾಯಿದೆ. ಸೊ ಇದರಿಂದ ಯಾವುದೂ ತೊಂದರೆ ಇರಲಿಲ್ಲ. ಆದರೆ ಇದನ್ನು ಒಂದು ಅವಕಾಶ ಇತ್ತು. ಇದನ್ನು ನಮ್ಮ ಉದ್ದೇಶ ಏನಂದರೆ, ಕಾಂಗ್ರೆಸ್ಸಿನ ಉದ್ದೇಶ ಏನಂತಂದರೆ, ಈ ಮನ್ರೇಗಾ ಏನಿದೆ, ಮಹಾತ್ಮ ಗಾಂಧಿ ನರೇಗಾ ಏನು ಸ್ಕೀಮ್ ಇದೆ, ಈ ಹೆಸರನ್ನ ಯಾಕೆ ತೆಗೆದ್ರಿ, ಮಹಾತ್ಮ ಗಾಂಧಿ ಅಂತಕ್ಕಂಥ ಹೆಸರನ್ನ ಯಾಕೆ ತೆಗೆದ್ರಿ, VBG ಅಂತ ಹೆಸರನ್ನ ಯಾಕೆ ಇಟ್ರಿ ಅಂತಕ್ಕಂಥ ವಿಚಾರವನ್ನು ತಾವು ಸ್ಪಷ್ಟಪಡಿಸ್ಬೇಕಾಗಿದೆ ದೇಶದ ಜನತೆಗೆ ಅಂತ ನಮ್ಮ ಮೂಲ ಪ್ರಶ್ನೆ ಇದೆ. ಅದ್ರ ಜೊತೆಗೆ ಇನ್ನೊಂದು ತಮ್ಮಲ್ಲಿ ನಾನು BJP ನಾಯಕರಿಗೆ ಮನವಿ ಮಾಡ್ತೀನಿ. ತಾವು ದಯಮಾಡಿ ನನಗೊಂದು ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದರೆ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ ನಂತರ ಒಂದು ಇದರಲ್ಲಿ ಭಾಷಣದಲ್ಲಿ ತಮ್ಮ ಮಾತುಗಳು ಹೇಳ್ತಾರೆ, ಈ ದೇಶ ಇರೋವರೆಗೆ ಈ ಕಾಂಗ್ರೆಸ್ ಇರಬೇಕಂತೇಳಿ, ಈ ದೇಶ ಇರೋವರೆಗೆ ಕಾಂಗ್ರೆಸ್ ಇರಬೇಕಂತೇಳಿ ನಮ್ಮ ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ. ಆದರೆ ಇವರೊಂದು ಸ್ಲೋಗನ್ ಮಾಡಿದರು, ಈ ಕಾಂಗ್ರೆಸ್ಸನ್ನು ಈ ದೇಶದಿಂದ ಬುಡ ಸಮೇತ ಕಿತ್ತಾಕ್ತೀವಿ ಅಂತೇಳಿ. ಇವ್ರು ಯಾರ ಕೈಲೂ ಸಾಧ್ಯ ಇಲ್ಲ. ಕೇವಲ 10 ವರ್ಷ ಆಗಿದ್ದು 11ನೇ ವರ್ಷಕ್ಕೆ ನಾವು ಮತ್ತೆ ವಾಪಸ್ ಬಂದಿದ್ದೀವಿ. 99ಕ್ಕೆ ಬಂದಿದ್ದೀವಿ, 100ಕ್ಕೆ ಆಗ್ತಾ ಇದ್ದೀವಿ. ನೀವೇನು 50-60ಕ್ಕೆ ತೊಗೊಂಡು ಬಂದಿದ್ರಿ, ಅದನ್ನು ನಾವು 100ಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ 2029ರಲ್ಲಿ ಈ ದೇಶದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ರಾಹುಲ್ ಗಾಂಧೀಜಿಯವರು ಇರ್ತಕ್ಕಂಥ ಏನು ನೇತೃತ್ವದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ 2029ಕ್ಕೆ ನಾವು ಸ್ಥಾಪನೆ ಮಾಡ್ತೀವಿ. ಇದು ಏನು ಮಸೂದೆಯನ್ನು ತಿದ್ದುಪಡಿ ಮಾಡ್ತಾರಲ್ಲ, 100 ದಿನ ಇರೋದು 150 ದಿನ ಮಾಡಿದಾರಲ್ಲ. 150 ದಿನ ಮಾಡಿದ್ದಾರೆ. ಆದರೆ ದುಡ್ಡು ಎಷ್ಟು ಮಾಡಿದ್ದಾರೆ ಹೇಳಿ? ಈಗ 150 ದಿನ ಮಾಡಿದ್ರೆ ಒಪ್ಕೊಳ್ತೀವಿ. 100 ದಿನ ಇದ್ದಿದ್ದನ್ನ ಮ್ಯಾಂಡೇಟ್ಸ್ನ 150 ದಿನ ಮಾಡಿದ್ದಾರೆ. ಆದರೆ ದುಡ್ಡು ಇವತ್ತು ನಾವು ಈ ದೇಶದ ಕಾನೂನಿದೆ, ಮಿನಿಮಮ್ ವೇಜಸ್ ಅಂತೇಳಿ, ಏನು ಹೇಳಿ, ಕನಿಷ್ಠ ವೇತನ ಅಂತ ಇದೆ. ಈ ಕನಿಷ್ಠ ವೇತನಕ್ಕೆ ತಕ್ಕಂತೆ ನಾವು 350 ರೂಪಾಯಿ ನಾವು ಕೊಟ್ಟಿದ್ದೀವಿ. ಈಗ ಎಷ್ಟು ಮಾಡಿದ್ದಾರೆ ಅವರು? ಎಷ್ಟು ಮಾಡಿದ್ದಾರೆ? 220-25 ಈಗ ಅಂದರೆ ಕಡಿಮೆ ಮಾಡಿದರು. ಅಂದರೆ ದುಡ್ಡನ್ನು ಕಡಿಮೆ ಮಾಡಿ ಮ್ಯಾಂಡೇಟ್ಸ್ ಮಾಡಿದ್ರೆ ಏನು ಉಪಯೋಗ ಆಯಿತು? ಈಗ ಅವ್ರಿಗೆ ಕೂಲಿನ ಕಡಿಮೆ ಮಾಡಿ ನೀವು ಜಾಸ್ತಿ ದಿನ ಕೊಟ್ಟರೇನು, 50 ದಿನ ಜಾಸ್ತಿ ಕೊಟ್ಟರೆ ಏನು ಉಪಯೋಗ ಆಗ್ತದೆ? ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಯಾವ ಉದ್ದೇಶಕ್ಕೆ ಅವ್ರ ಹೆಸರು ಬದಲಾವಣೆ ಮಾಡೋದು ಗೊತ್ತಿಲ್ಲ. ಇದರಿಂದ ಏನು ಘನಕಾರ್ಯ ಮಾಡ್ತಾರೋ ಗೊತ್ತಿಲ್ಲ ನಮಗೆ. ಇದರಲ್ಲಿ ಏನಾದರೂ ಬೇರೆ ಗೊತ್ತಿಲ್ಲ ನಮಗೆ. ಆದರೆ
ಮನಮೋಹನ್ ಸಿಂಗ್ ಅವರು ಇವತ್ತು ಇಡೀ ಪ್ರಪಂಚದಲ್ಲೇ ಮನಮೋಹನ್ ಸಿಂಗ್ ಅರ್ಥಶಾಸ್ತ್ರಜ್ಞರು ಮಾಡತಕ್ಕಂಥ ಕೆಲವು ಯೋಜನೆಗಳು ಇಡೀ ಪ್ರಪಂಚನೇ ಇವತ್ತು ಒಪ್ಕೊಂತದೆ. ಅಂಥ ಇದರಲ್ಲಿ ಇವರು ಮಾಡ್ತಿರೋ ನೋಡ್ತಿದ್ರೆ ಒಂದು ಹಾಸ್ಯಾಸ್ಪದವಾಗಿದೆ ಇದು. ದಯವಿಟ್ಟು ಇವರು ಈಗಲಾದರೂ ಜನ ಇವತ್ತು ಎಚ್ಚೆತ್ಕೊಳ್ಬೇಕಾದಂಥವೆಲ್ಲವು ಭಾಳ ತಪ್ಪಿದು ಮಾಡ್ತಿರೋದವರು. ತಮಗೆ ತಿಳಿಬೇಕಾಗಿರೋಂಥ ವಿಷಯ, ಕಾಂಗ್ರೆಸ್ ಪಕ್ಷ ಯಾವತ್ತು ಬಡವರಿಗೆ ಮಾಡ್ತಕ್ಕಂಥ ಬಡವ್ರ ಜೊತೆ ಇರ್ತಕ್ಕಂಥ ಪಕ್ಷ. 2005ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ, ಆವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ, ಸೋನಿಯಾ ಗಾಂಧಿ ಅವರು 5 ಕಾಯ್ದೆಯನ್ನು ತಂದಿದ್ರು. ಶಿಕ್ಷಣ ಗ್ಯಾರಂಟಿ, ಎಜುಕೇಷನ್ನು, RTI, ಫಾರೆಸ್ಟ್ ಆ್ಯಕ್ಟು ಮತ್ತು ಮನೆಗರ. 5-6 ಆ್ಯಕ್ಟ್ಗಳು ಬಡವರಿಗೆ ತಂದಿರ್ತಕ್ಕಂಥದ್ದು. ಫಾರೆಸ್ಟ್ ರೈಟ್ ಆ್ಯಕ್ಟ್ಸ್ ಕೂಡ ಟ್ರೈಬ್ಸಿಗೆ, ಆರೋಗ್ಯ ಗ್ಯಾರಂಟಿ, ರೈಟ್ ಆಫ್ ಇನ್ಫಾರ್ಮೇಷನ್ ಆ್ಯಕ್ಟ್ RTI ಕೂಡ ಅವಾಗೆ ತಂದಿರ್ತಕ್ಕಂಥದ್ದು. ಇದೆಲ್ಲ ಸಾಮಾನ್ಯರಿಗೆ ಬಡವರಿಗೆ ಮಾಡ್ತಕ್ಕಂಥ ಒಂದು ಯೋಜನೆಗಳನ್ನು 2005ರಲ್ಲಿ. ಇವತ್ತು 20 ವರ್ಷ ಆಗಿದೆ. ಈಗ ಅದರದ್ದು ಪಾಪ್ಯುಲಾರಿಟಿ 2013ರಲ್ಲಿ ವರ್ಲ್ಡ್ ಬ್ಯಾಂಕು ನೆಚ್ಚಿದೆ. ಇದರಂಥ ಸ್ಕೀಮು ಇಡೀ ವರ್ಲ್ಡ್ನಲ್ಲೇ ಇಲ್ಲ ಅಂತಂತ ನೆಚ್ಚಿ ಕೊಟ್ಟಿರ್ತಕ್ಕಂಥ ಒಂದು ಶಬಾಷಿಗಿರಿಯನ್ನು ನಮ್ಮ ಭಾರತ ದೇಶಕ್ಕೆ ಕೊಟ್ಟಿದೆ. ಇಂಥ ಒಂದು ಕಾಯ್ದೆ ಪಾಪ್ಯುಲಾರಿಟಿ, ಮಹಾತ್ಮ ಗಾಂಧಿ ಪಾಪ್ಯುಲಾರಿಟಿ, ಈಗ ಇಷ್ಟು ದಿನ ರಾಜೀವ್ ಗಾಂಧಿ ಆಯಿತು, ಜವಾಹರ್ಲಾಲ್ ನೆಹರು ಆಯಿತು, ಈಗ ಮಹಾತ್ಮ ಗಾಂಧಿನ ತಗೊಂಡು ಕಾಂಗ್ರೆಸ್ನೇ ಝೀರೋ ಮಾಡಬೇಕು, ಹಿರಿಯರನ್ನೆಲ್ಲ ಬಿಟ್ಟು ಅವರು ಗೋಡ್ಸೆ ಅವ್ರನ್ನ, ಸಾವರ್ಕರ್ ಅವ್ರದ್ದು ಹೆಸರು ಇಡಬೇಕಂತ ಹೊರಟಿದ್ದಾರೆ ಅಂತ ನನಗೆ ಅನಿಸ್ತದೆ. ನನ್ನ ಪರ್ಸ್ನಲ್ ಅನಿಸಿಕೆ ಇದೆ. ಆ ಕಾರಣದಿಂದ ಅವರು ಪಾರ್ಟಿ ಇವತ್ತು ಒಂದು ಡೆವಲಪ್ಮೆಂಟು ಆಯಿತು, ಈ ಬಳ್ಳಾರಿಗಾಗಲಿ ಇಡೀ ದೇಶಕ್ಕೆ ಒಂದು ಲೆಕ್ಕ ಮಾಡ್ತೀವಿ, ಒಂದು ದೊಡ್ಡದು ಬ್ರಿಡ್ಜ್ ಕಟ್ತೀವಿ, ಡ್ಯಾಮ್ ಕಟ್ತೀವಿ ಅಂತ ಹೇಳಿ ಹೋರಾಟ ಮಾಡೋದು ಬಿಟ್ಟು ಇಂಥವು ಸ್ಕೀಮ್ಗಳು, ನಮ್ಮದು 30ಕ್ಕಿಂತ ಆಲ್ಮೋಸ್ಟ್ 40 ಸ್ಕೀಮ್ಗಳು ನಾವು ಮಾಡಿರ್ತಕ್ಕಂಥ ಹೆಸರು ಚೇಂಜ್ ಮಾಡಿ ಈ ಟೈಪ್ ರೂಪಗಳನ್ನು ಮಾಡ್ತಾ ಇದ್ದಾರೆ. ಸರ್, ನಾವು ಇವರು BJP ಮಾಡ್ತಕ್ಕಂಥ ಡಿಕ್ಟೇಟರ್ಶಿಪ್ ಏನಿದೆ ಅದ್ರ ವಿರುದ್ಧವಾಗಿ ನಾವು ಇಡೀ ಕಾಂಗ್ರೆಸ್ ಪಕ್ಷ ಅಲ್ಲ, ಇಡೀ ಭಾರತ ದೇಶದ ಎಲ್ಲ ನಮ್ಮ ಜನಾಂಗದವರು, ರೈತರ ಪರವಾಗಿ ಇರ್ತಕ್ಕಂಥವ್ರು, ಬಡವರ ಪರವಾಗಿ ಇರ್ತಕ್ಕಂಥವ್ರ ಪರವಾಗಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವರು ಮಹಾತ್ಮ ಗಾಂಧಿ ಹೆಸರು ಹೇಳ್ತಾ ಹೊರತು ಮಹಾತ್ಮ ಗಾಂಧಿ ಹೆಸರು ಹೇಳ್ಕೊಂಡು ಎಲ್ಲೆಲ್ಲಿ ಪ್ರಪಂಚದಲ್ಲಿ ಮಾನ್ಯ ಪ್ರಧಾನ ಸೇವಕ ಆಗಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿ ಮೋದಿ ಹೋಗ್ತಾರೆ, ಅಲ್ಲಿ ನಾನು ಪ್ರಧಾನ ಸೇವಕು ಗಾಂಧಿಯವರು ಇದ್ರ ಮೇಲೆ ನಾನು ಇದು ಮಾಡ್ತಾ ಇದ್ದೀನಿ, 11 ವರ್ಷ ನಾನು ಒಳ್ಳೆ ಆಡಳಿತ ಕೊಟ್ಟಿದ್ದೀನಿ ಅಂತೇಳಿ ಹೇಳ್ಕೊತಾರೆ ಹೊರತು ಅವ್ರ ಹೆಸರು ಮೇಲೆ ಕೂಡ ಇವ್ರಿಗೆ ಇಷ್ಟು ದ್ವೇಷ ಇದೆ. ಮನ್ರೇಗಾ ಅಂತ ಇರ್ತಕ್ಕಂಥ ಒಂದು ಒಳ್ಳೆಯ ಸ್ಕೀಮನ್ನು ಮನಮೋಹನ್ ಸಿಂಗ್ ಅವರು ರೈತರಿಗೆ ಒಳ್ಳೆಯದಾಗಲಿ, ಹಳ್ಳಿಗಳಲ್ಲಿರ್ತಕ್ಕಂಥ ಬಡವರಿಗೆ ಒಳ್ಳೆಯದಾಗಲಿ ಅಂತ ಮಾಡಿದ್ದು, ಅದನ್ನು ಇವರು ತೆಗೆದು ರಾಮ್ಜಿ ಅಂತಿರ್ತಾರೆ. ಇನ್ನು ಯಾವ ಮಟ್ಟಕ್ಕೆ ಇವರು ಸಾಂಪ್ರದಾಯಿಕತೆಯನ್ನು ಈ ದೇಶದಲ್ಲಿ ಮಾಡಬೇಕು ಅಂತಿದ್ದಾರೆ ಅದು ಜನರಿಗೆ ಅರ್ಥ ಆಗ್ತಾ ಇಲ್ಲ ಇದೆ. ಇವರು ಮಾಡ್ತಕ್ಕಂಥ ಸಾಂಪ್ರದಾಯಿಕತೆಯನ್ನು ಜನರು ಅರ್ಥ ಮಾಡ್ಕೊತಿದ್ದಾರೆ. ಅದಕ್ಕೆ ನಿಮ್ಮ ಆಗ್ರಹ ಏನು ಇವಾಗ ಅಂತ ಸರ್, ನಮ್ಮ ಆಗ್ರಹ ಕೃಷಿ ಕಾಯ್ದೆಯನ್ನು ನೀವು ತಾವು ಹೇಗೆ ವಾಪಸ್ ಪಡೆದಿದ್ದೀರಿ, ಭಾಳಷ್ಟು 2-3 ಕಾಯ್ದೆಗಳನ್ನು ತಾವು ಹೇಗೆ ವಾಪಸ್ ಪಡೆದಿದ್ದೀರಾ ಜನ ವಿರೋಧ ಆಂದೋಲನದಿಂದ, ಈ ಕಾಯ್ದೆಯನ್ನು ಕೂಡ ನಾವು ವಾಪಸ್ ತೆಗೆಸ್ತೀವಿ. ಅಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ಮತ್ತು ಈ ದೇಶದ ಜನ ಹೋರಾಟ 100% ಮಾಡ್ತೀವಿ.